ಮುಗುಳ್ಕೋಡು ನೂತನ ಬಸ್ ಸೇವೆ ಪ್ರಾರಂಭ. ಭಕ್ತರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಅಶೋಕ್ ಮನುಗುಳಿ. ನಮಸ್ಕಾರ, ನಾನು ಮಧು ಇಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಭೀಮಾ ನದಿಯ ದಂಡೆಯಲ್ಲಿರುವ ಪುಣ್ಯಕ್ಷೇತ್ರ ತಾವರಖೇಡ ಗ್ರಾಮದಿಂದ ಮುಗುಳ್ಕೋಡಕ್ಕೆ ನೂತನ ಬಸ್ ಸೇವೆ ಆರಂಭವಾಗಿದೆ. ದಿನಾಂಕ 17 ಆಗಸ್ಟ್ 2026ರಂದು ತಾವರಖೇಡ ಗ್ರಾಮದಿಂದ ಮುಗುಳ್ಕೋಡಕ್ಕೆ ತೆರಳುವ ನೂತನ ಬಸ್ ಸೇವೆಗೆ ಶ್ರೀ ವೇದಮೂರ್ತಿ ಮಾಂತಯ್ಯ ಹಿರೇಮಠ ಅವರು ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ದರು. ಯಲ್ಲಾಲಿಂಗ ಮಹಾರಾಜರ ಕ್ಷೇತ್ರಕ್ಕೆ ಹೆಚ್ಚಿದ ಬಸ್ ಸಂಪರ್ಕ. ಈ ಸಂದರ್ಭದಲ್ಲಿ ಮಾತನಾಡಿದ ರೇವಣಸಿದ್ದ ಬಿರಾದಾರ ಅವರು ಸದ್ಗುರು ಶ್ರೀ ಯಲಲಿಂಗ ಮಹಾರಾಜರಿಗೂ ತಾವರಖೇಡ ಗ್ರಾಮಕ್ಕೂ ಇರುವ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಸಂಬಂಧದ ಕುರಿತು ವಿವರಿಸಿದ್ದರು. ಶ್ರೀ ಯಲಲಿಂಗ ಮಹಾರಾಜರು 1885 ಜುಲೈ 13ರಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಿಕಿ ಗ್ರಾಮದಲ್ಲಿ ಶಿವಪ್ಪ ಹಾಗೂ ಕಾಶಿಬಾಯಿ ದಂಪತಿಯ ಪುತ್ರರಾಗಿ ಜನಿಸಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಕುರಿ ಕಾಯುವ ಕಾಯಕ ಮಾಡುತ್ತಿದ್ದ ಶಿವಧ್ಯಾನದಲ್ಲಿ ನಿರತರಾಗಿದ್ದರು. ಗರಡಿ ಮನೆಯಲ್ಲಿ ಕುಸ್ತಿ ಪಟುವಾಗಿದ್ದ ಅವರು ತಾವರಖೇಡ ಗ್ರಾಮದ ಜಾತ್ರೆಯಲ್ಲಿ ಕುಸ್ತಿ ಆಡಿದ್ದು ಬೆಳ್ಳಿಯ ಖಡ್ಗವನ್ನು ಬಹುಮಾನವಾಗಿ ಪಡೆದಿರುವ ಇತಿಹಾಸವಿದೆ ಎಂದು ತಿಳಿಸಿದರು. ಭಕ್ತರ ಬೇಡಿಕೆಗೆ ಸ್ಪಂದಿಸಿದ ಶಾಸಕ, ತಾವರಖೇಡದಿಂದ ಮುಗುಳ್ಕೋಡು ಮಠಕ್ಕೆ ತೆರಳಲು ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಭಕ್ತರ ಬಹುದಿನಗಳ ಬೇಡಿಕೆಯಾಗಿತ್ತು. ಈ ಬೇಡಿಕೆಗೆ ಸಿಂದಗಿ ಮತಕ್ಷೇತ್ರದ ಶಾಸಕ ಅಶೋಕ್ ಮನುಗುಳಿ ಅವರು ಸ್ಪಂದಿಸಿ ಸಾರಿಗೆ ಇಲಾಖೆಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನೂತನ ಬಸ್ ಸೇವೆ ಆರಂಭಿಸಲು ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಮುಗುಳ್ಕೋಡು ಮಠಕ್ಕೆ ತೆರಳುವ ಭಕ್ತರಿಗೆ ಹೆಚ್ಚಿನ ಅನುಕೂಲವಾಗಿದ್ದು, ತಾವರಖೇಡ ಹಾಗೂ ಕಡಣಿ ಗ್ರಾಮಸ್ಥರು ಶಾಸಕ ಅಶೋಕ್ ಮನುಗುಳಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನೂತನ ಬಸ್ಸಿನ ವೇಳಾಪಟ್ಟಿ: ತಾವರಖೇಡದಿಂದ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಬಸ್ ಹೊರಡಲಿದ್ದು ಮಧ್ಯಾಹ್ನ 12 ಗಂಟೆಗೆ ಮುಗುಳ್ಕೋಡು ತಲುಪಲಿದೆ. ನಂತರ ಮಧ್ಯಾಹ್ನ 1:30 ಮುಗುಳ್ಕೋಡದಿಂದ ಹೊರಟು ರಾತ್ರಿ 8 ಗಂಟೆಗೆ ತಾವರಖೇಡ ಗ್ರಾಮಕ್ಕೆ ತಲುಪಲಿದೆ ಎಂದು ಕೆಎಸ್ಆರ್ಟಿಸಿ ನಿರ್ವಾಹಕರಾದ ಪಿಜಿ ಹಿರೇಕುರುಬರು ಅವರು ತಿಳಿಸಿದರು. ಚಾಲಕ ನಿರ್ವಾಹಕರಿಗೆ ಸನ್ಮಾನ: ನೂತನ ಬಸ್ ಸೇವೆ ಆರಂಭಿಸಿದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಹಾಗೂ ನಿರ್ವಾಹಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದು ಅಫ್ಜಲ್ಪುರ್, ಶಿವಾನಂದ ಬಗಲಿ, ಶರಣಪ್ಪ ನಾಟೇಕರ್, ಸುರೇಶ್ ಪೂಜಾರಿ, ಮಲ್ಲು ಗುಂಡಿ, ಅಣ್ಣಾರಾಯ್ ಬಗ್ಲಿ, ರಾಜಶೇಖರ್ ಪಾಟೀಲ್, ರಮೇಶ್ ಅಫ್ಜಲ್ಪುರ್, ಈರಣ್ಣ ಬಿರಾದಾರ್, ಹನುಮಂತರಾಯ್ ಬಗ್ಲಿ, ಯಲ್ಲಾಲಿಂಗ ಬಿರಾದಾರ್ ಸೇರಿದಂತೆ ಅನೇಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರೇವಣಸಿದ್ದಯ್ಯ ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ, ಆಲ್ಮೇಲ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗುರುಗಳ ಈ ಕಡೆ ನೋಡ್ಬೇಕು ಹಂಗೆ. ಯಾರು ಮಾತಾಡ್ತಾರೆ? ಸಾಕು ಇದು ಪಂಚ್ ಮಗಳ ಬಂದ್ರೆ ಅಲ್ಲ ಬಾಜು ನಿಂದ್ರೆ ಒಂದರ ಈ ಕಡೆ ಸರ್ ನಡು ನಿಂದ್ರಬೇಡ್ರಿ. ಈ ಕಡೆ ಬರ್ರಿ. ಬೋರ್ಡ್ ನೋಡ್ರಿ, ಬೋರ್ಡ್ ಶ್ರೀ ಯಲಲಿಂಗ ಮಹಾರಾಜ್ ಕಿ ಜೈ, ಶ್ರೀ ಯಲಲಿಂಗ ಮಹಾರಾಜ್ ಕಿ ಜೈ.
ಮುತ್ತರಿ ಮಂಡೆ ದಕ್ಷಿಣ ಕೊಡಿ ಏನು ಪೂಜೆ ಐನೂರು ನೋಟವ ಫ್ರೀ ಅಂದ್ರೆ ಮಂದಿನ ಮಾಡಿದ್ದೆ ಶ್ರೀ ಪ್ರಿಯರ ಗೈಬಿ ಸಾಹೇಬ ಹಾಗೂ ಶ್ರೀ ಮುಗುಳ್ಕೋಡು ಎಲ್ಲ ಲಿಂಗರ ಕೃಪಾಶೀರ್ವಾದದಿಂದ ನಮ್ಮ ಜನಪ್ರಿಯ ಶಾಸಕರಾದಂಥ ಅಶೋಕ್ ಮುಳುಗುಳಿ ಅಣ್ಣವರು ತಾವು ಇವತ್ತು 17/8/2026 ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾದಂಥ ಅಶೋಕಣ್ಣ ಮುಳುಗುಳಿಯವರು ತಾವರೆಕೆರೆಯಿಂದ ಎಲ್ಲ ಲಿಂಗ ಮಹಾರಾಜರಾದಂಥ ಮುಗುಳ್ಕೋಡಕ್ಕೆ ಬಸ್ಸಿನ ಸೌಕರ್ಯ ಮಾಡಿರ್ತಾರೆ. ಅದಕ್ಕಾಗಿ ತಾವರೆಕೆರೆ ಸಮಸ್ತ ತಾವರೆಕೆರೆ ತಾರಾಪುರ ಕಡಣಿ ಗ್ರಾಮದ ಸಮಸ್ತ ಎಲ್ಲ ನಾಗರಿಕರು ನಮ್ಮ ಜನಪ್ರಿಯ ಶಾಸಕರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸುತ್ತಾರೆ. ಎಷ್ಟೊತ್ತಿಗೆ ರೀಚ್ ಆಯ್ತು? 1 ಗಂಟೆ ಸರ್. ಹಾಂ 12:30 ಹಾಕಿದ್ದೀವಿ ಟೈಮಿಂಗು. 12:40 1 ಗಂಟೆ ಸರ್. ಈಗ ವಾಪಸ್ ಅಲ್ಲಿಂದ ಎಷ್ಟೊತ್ತಿಗೆ ಬಿಡ್ತೀರಿ? ಅಲ್ಲಿಂದ 1:30 ಬಿಡ್ತೀವಿ ಸರ್. ಈಗ ಟಿಕೆಟ್ ಪಂಚ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ತೀರಿ ನೀವು? ಈಗ ಇಲ್ಲಿಂದ ಮೊದಲ 6 ಗಂಟೆಗೆ ಬಸ್ ಇತ್ತು, ಬಿಜಾಪುರ ಬಸ್ಸು. ಆ ಬಸ್ ಏನು ಮಾಡ್ತಿದ್ರು, ಸಿಂದಗಿ ತನಕ ಅಷ್ಟೇ ಟಿಕೆಟ್ ಕೊಟ್ಟು ಅಲ್ಲಿಂದ ಮತ್ತೆ ಬಿಜಾಪುರ ಮಾಡ್ತಿದ್ರು. ನಿಮಗೆ ಹೆಂಗಾಗಿ ತಾವ್ರ ಕಡೆಯಿಂದ ಮುಗುಳ್ಕೋಡು ಕೊಡ್ತೀರಿ ಹಂಗೆ? ಇಲ್ಲ ಸರ್, ತವರ ಕಡೆಯಿಂದ ಸಿಂದಗಿ ಕೊಡ್ತೀನಿ ಸರ್. ಇವಾಗ ಇನ್ನೂ ರೂಟ್ ಅದು ಪೂರ ಇದು ಆಗಿಲ್ಲ, ಅಪ್ಡೇಟ್ ಆಗಿಲ್ಲ. ಇಲ್ಲಿ ಆರ್ಡಿನರಿ ಬರ್ತಾ, ಅಲ್ಲಿ ಎಕ್ಸ್ಪ್ರೆಸ್ ಬರುತ್ತೆ. ಇವಾಗ ಈಗ ನಾವು ಮುಗುಳ್ಕೋಡು ಹೋಗ್ಬೇಕಂದ್ರೆ ಡೈರೆಕ್ಟ್ ನೀವು ಸೀಟ್ ಹಿಡ್ಕೊಂಡು ಹೋಗ್ಬೋದು, ಆದರೆ ಟಿಕೆಟ್ ಪಂಚ್ ಮಾಡೋದು ಸಿಂದಗಿ ತನಕ. ಸಿಂದಗಿಯಿಂದ ರೀ, ಸಿಂದಗಿಯಿಂದ ಮುಗುಳ್ಕೋಡು ಸರ್. ಓಕೆ ಸರ್. ಓಕೆ. ಇಲ್ಲಿಂದ 35, ಅಲ್ಲಿಂದ 240 ಸರ್. ಇನ್ನೊಂದು, ಅಲ್ಲಿಂದ ವಾಪಸ್ ಬಿಡುವಾಗ ಎಷ್ಟು ಗಂಟೆಗೆ ಬಿಡ್ತೀರಿ? 1:30 ಸರ್. 1:30ಕ್ಕೆ ಬಿಟ್ಟು ಬಿಜಾಪುರ ಎಷ್ಟೊತ್ತಿಗೆ ಬರ್ತೀರಿ? 5 ಗಂಟೆ ಸರ್. 5 ಗಂಟೆ. ಮತ್ತೆ ನೀವು ಡ್ಯೂಟಿಯಿಂದ ಮತ್ತೆ ಚೇಂಜ್ ಆಗ್ತೀರಿ ಸಿಂದಗಿ ಬಂದ ತಕ್ಷಣ? ಹೌದು ಸರ್. ಅಂದ್ರೆ ಈ ಬಸ್ ಹೋಗ್ಬಿಟ್ಟು ಬೇರೆ ನೀವು ಸಿಂದಗಿ ತನಕ ಅಷ್ಟೇ ಟಿಕೆಟ್ ತೆಗಿತೀರಿ ಮುಗುಳ್ಕೋಡಿಂದ ವಾಪಸ್ ಬರುವಾಗ? ಓಕೆ ಸರ್, ಥ್ಯಾಂಕ್ ಯು. ಯಾರಿಪೇಟೆ ಕಣ್ಣಿಯವರೆಲ್ಲ ಒಂದೇ ಕಣ್ಣಿಯವರಿಗೆ ಚೇರ್ಮನ್ ಅಯ್ಯೋ ನೀನು ಕಣ್ಣಿದು. ಹೋಲು ಯಪ್ಪ, ನಾನು ಮುಗುಳ್ಕೊಂಡೆ ಎಂದರು ಮತ್ತು ಗಾಡಿ ಬರ್ರಿ ಹಂಗೆ ಮುಂದೆ. ವಯಸ್ಸಿನ ರೊಕ್ಕ ಏನು